ನಮಸ್ಕಾರ. ಇವತ್ತಿನ ಈ ವಿಶೇಷ ಡೀಪ್ ಡೈವ್ ಚರ್ಚೆಗೆ ಸ್ವಾಗತ. ಭೂಮಿಯ ಮೇಲ್ಭಾಗದಲ್ಲಿ ಈ ಕ್ಷಣದಲ್ಲಿಯೇ ಸಾವಿರಾರು ಲೋಹದ ಯಂತ್ರಗಳು ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಹಾರಾಡ್ತಾ ಇವೆ ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವ ವಿಷಯ ಅಲ್ವಾ? ಖಂಡಿತ. ಭೂಮಿಗೆ ಚಂದ್ರ ಅನ್ನೋ ನ್ಯಾಚುರಲ್ ಸ್ಯಾಟಲೈಟ್ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಇದರ ಜೊತೆಗೆ ಆಕಾಶದಲ್ಲಿ ಮನುಷ್ಯರೇ ನಿರ್ಮಿಸಿದ ಹೈಟೆಕ್ ರೋಬೋಟ್ ಸಹಾಯಕರಿದ್ದಾರೆ. ಹೌದು. ಈ ಚಂದ್ರನ ಜೊತೆಗೆ ಆಕಾಶದಲ್ಲಿ ನಮ್ಮದೇ ಆದ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಇವೆ ಅನ್ನೋದು ಎಂತಹ ಸೋಜಿಗದ ವಿಷಯ. ಇವತ್ತು ನಾವು ಈ ಅದ್ಭುತ ರೋಬೋಟ್ಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಖಂಡಿತ. ಈ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ಗಳನ್ನು ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗುತ್ತೆ. ಇವು ಭೂಮಿಯ ಸುತ್ತ ಆರ್ಬಿಟ್ನಲ್ಲಿ, ಅಂದ್ರೆ ಒಂದು ನಿರ್ದಿಷ್ಟ ಪಥದಲ್ಲಿ ಸುತ್ತುತ್ತಿರ್ತವೆ. ಓಕೆ, ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಭೂಮಿಯಿಂದ ಎಷ್ಟು ಎತ್ತರದಲ್ಲಿರುತ್ತವೆ? ಆಲ್ಟಿಟ್ಯೂಡ್ ಎಷ್ಟು? ಇವು ಸಾಮಾನ್ಯವಾಗಿ ಸುಮಾರು 800 ಕಿಲೋಮೀಟರ್ ಎತ್ತರದಲ್ಲಿ ಇರ್ತವೆ. ಅಂದ್ರೆ ಊಹಿಸ್ಕೊಳ್ಳಿ, 2000 ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ಸ್ಗಳನ್ನ ಒಂದರ ಮೇಲೊಂದು ಇಟ್ರೆ ಎಷ್ಟು ಎತ್ತರ ಆಗುತ್ತೆ, ಅಷ್ಟು ಅಗಾಧವಾದ ಎತ್ತರ. ವಾವ್! 2000 ಬಿಲ್ಡಿಂಗ್ಗಳಷ್ಟು ಎತ್ತರನಾ? ಹಬ್ಬ. ಹೌದು. ಮತ್ತೆ ಲೋ ಅರ್ತ್ ಆರ್ಬಿಟ್ನಲ್ಲಿ ಇವು ಬಹಳ ವೇಗವಾಗಿ ಚಲಿಸ್ತವೆ. ಇವುಗಳ ಆರ್ಬಿಟಲ್ ಪೀರಿಯಡ್ ಕೇವಲ 100 ನಿಮಿಷಗಳು. 100 ನಿಮಿಷ? ಅಂದ್ರೆ ನಾವು ಕುಳಿತು ಒಂದು ಸಿನಿಮಾ ನೋಡಿ ಮುಗಿಸುವಷ್ಟರಲ್ಲಿ ಈ ರೋಬೋಟ್ಗಳು ಇಡೀ ಭೂಮಿಯನ್ನೇ ಒಮ್ಮೆ ಸುತ್ತಿ ಬರ್ತವೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಅಷ್ಟು ವೇಗವಾಗಿ ಅವು ಭೂಮಿಯನ್ನು ಸುತ್ತುತ್ತಿರ್ತವೆ. ಅರೆ, ಇಷ್ಟು ವೇಗವಾಗಿ ಹಾರಾಡುವ ಇವು ಆಕಾಶದಲ್ಲಿ ಮಾಡ್ತಿರುವಾದ್ರೂ ಏನು? ಸುಮ್ನೆ ಸುತ್ತುತ್ತಿರ್ತವ? ಇಲ್ಲವೇ ಇಲ್ಲ. ಈ ಉಪಗ್ರಹಗಳಿಗೆ ಬಹಳ ಮುಖ್ಯವಾದ ಕೆಲಸಗಳಿವೆ. ಉದಾಹರಣೆಗೆ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್. ನಾವು ಟಿವಿ ನೋಡಲು ಮತ್ತೆ ಫೋನ್ನಲ್ಲಿ ಮಾತನಾಡಲು ಇವೇ ಸಹಾಯ ಮಾಡೋದು. ಓಹೋ, ಅಂದ್ರೆ ನಾವು ಲೈವ್ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಇದೇ ಕಾರಣ? ಹೌದು. ಆಮೇಲೆ ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಅಂತ ಇವೆ. ನಾವು ಯಾವುದಾದ್ರೂ ಹೊಸ ಆಟಿಕೆ ಅಂಗಡಿಗೆ ಹೋಗಬೇಕು ಅಂದ್ರೆ ಮೊಬೈಲ್ನಲ್ಲಿ ಮ್ಯಾಪ್ ಅಂದ್ರೆ GPS ಬಳಸ್ತೀವಲ್ವಾ, ಅದಕ್ಕೆ ಇದೇ ಕಾರಣ. ಈಗ ಅರ್ಥ ಆಗ್ತಿದೆ. ವೆದರ್ ಸ್ಯಾಟಲೈಟ್ಸ್ ಕೂಡ ಇರುತ್ತಲ್ವಾ? ನಿಜ. ವೆದರ್ ಸ್ಯಾಟಲೈಟ್ಸ್ ಮೋಡ ಮತ್ತು ಗಾಳಿಯನ್ನ ಗಮನಿಸಿ ಬಿರುಗಾಳಿಯ ಮುನ್ಸೂಚನೆ ನೀಡ್ತವೆ. ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೂ ಇವುಗಳ ಬಳಕೆ ಆಗತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಪ್ರವಾಹ ಅಥವಾ ಬೆಂಕಿ ಅನಾಹುತ ಆದಾಗ ಸಹಾಯ ಮಾಡೋಕೆ? ಕರೆಕ್ಟ್. ಪ್ರವಾಹ ಬಂದಾಗ ಎಲ್ಲಿ ಹೆಚ್ಚು ಹಾನಿಯಾಗಿದೆ ಅಂತ ಚಿತ್ರಗಳನ್ನು ತೆಗೆದು ಕಳಿಸ್ತವೆ. ಇದರಿಂದ ಸಹಾಯಕರನ್ನ ಬೇಗ ಕಳಿಸ್ಬೋದು. ಜೊತೆಗೆ ಸೈಂಟಿಫಿಕ್ ಅಬ್ಸರ್ವೇಷನ್ ಕೂಡ ಮಾಡ್ತವೆ. ಸೈಂಟಿಫಿಕ್ ಅಬ್ಸರ್ವೇಷನ್ ಅಂದ್ರೆ ದೂರದ ನಕ್ಷತ್ರ ಮತ್ತು ಗ್ರಹಗಳ ಬಗ್ಗೆ ಅಧ್ಯಯನ ಮಾಡೋದಲ್ವಾ? ಹೌದು. ಸೈನ್ಸ್ ಬಗ್ಗೆ, ಸ್ಪೇಸ್ ಬಗ್ಗೆ ನಮಗೆ ಸಿಗುವ ಬಹಳಷ್ಟು ಮಾಹಿತಿ ಇವುಗಳಿಂದಲೇ ಬರೋದು. ಇವು ಆಕಾಶದಲ್ಲಿ ಕುಳಿತು ನಮ್ಮನ್ನ ರಕ್ಷಿಸುವ ಕಾವಲುಗಾರರಿತ್ತಂತೆ. ಆದ್ರೆ ನಾವೀಗ 1950ರಿಂದಲೂ ಇಂತಹ ಸಾವಿರಾರು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ಗಳನ್ನ ಆಕಾಶಕ್ಕೆ ಕಳುಹಿಸ್ತಲೇ ಇರ್ತೀವಿ. ಹೌದು. ತುಂಬಾ ಕಳುಹಿಸಿದ್ದೀವಿ. ಹಾಗಾದ್ರೆ ಆಕಾಶದಲ್ಲಿ ಜಾಗ ಕಡಿಮೆಯಾಗಿ ಅವುಗಳ ಮಧ್ಯೆ ಗುದ್ದಾಟ ಆಗಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತ ಆಗುತ್ತೆ. ಈಗ ಆಕಾಶದಲ್ಲಿ ತುಂಬಾ ಜನದಟ್ಟಣೆ ಆಗಿದೆ. ಹಳೆಯ, ಕೆಟ್ಟುಹೋದ ಸ್ಯಾಟಲೈಟ್ಸ್ ಮತ್ತು ರಾಕೆಟ್ನ ಉಳಿಕೆಗಳು ಅಲ್ಲಿಯೇ ಸುತ್ತುತ್ತಿವೆ. ಓ, ಹಾಗಾದ್ರೆ ಅವು ಕೆಳಗೆ ಬೀಳಲ್ವಾ? ಅಲ್ಲಿಯೇ ಇರ್ತಾವಾ? ಹೌದು, ಅಲ್ಲಿಯೇ ಇರ್ತವೆ. ಇದನ್ನು ನಾವು ಸ್ಪೇಸ್ ಡೆಬ್ರೀಸ್ ಅಥವಾ ಸ್ಪೇಸ್ ಜಂಕ್ ಅಂತ ಕರಿತೀವಿ. ಅಂದ್ರೆ ನಮ್ಮ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆದಾಗ ಅಥವಾ ರಸ್ತೆಯಲ್ಲಿ ಕಸ ಬಿದ್ದಿರುತ್ತಲ್ವಾ ಸ್ವಲ್ಪ, ಅದೇ ರೀತಿ ಇದೆಯಲ್ವೇ? ಆದ್ರೆ ಇದು ಬಾಹ್ಯಾಕಾಶದ ಕಸ. ಸರಿಯಾಗಿ ಹೇಳಿದ್ರಿ. ಬಾಹ್ಯಾಕಾಶದ ಕಸ. ಹೊಸ ಉಪಗ್ರಹಗಳನ್ನು ಕಳುಹಿಸುವಾಗ ವಿಜ್ಞಾನಿಗಳು ಈ ಕಸಕ್ಕೆ ಡಿಕ್ಕಿ ಹೊಡೆಯದಂತೆ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾಕೆಂದ್ರೆ ಅವು ತುಂಬಾ ವೇಗವಾಗಿ ಚಲಿಸ್ತಿರ್ತಾವಲ್ವಾ? ಹೌದು. ಒಂದು ಸಣ್ಣ ಸ್ಕ್ರೂ ಕೂಡ ಗಂಟೆಗೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಬಂದು ಡಿಕ್ಕಿ ಹೊಡೆದರೆ ಹೊಸ ಸ್ಯಾಟಲೈಟ್ ಪೂರ್ತಿ ನಾಶ ಆಗ್ಬಿಡುತ್ತೆ. ಅಬ್ಬಾ, ಕೇಳೋಕೆ ಭಯ ಆಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಈ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಇಲ್ಲದಿದ್ರೆ ನಮ್ಗೆ ಇಂಟರ್ನೆಟ್, ಹವಾಮಾನ ವರದಿ ಅಥವಾ GPS ಸಿಗುತ್ತಿರ್ಲಿಲ್ಲ. ನಿಜ. ಇವು ಆಕಾಶದಲ್ಲಿರೋ ನಮ್ಮ ಕಣ್ಣು ಮತ್ತು ಕಿವಿಗಳು ಇದ್ದ ಹಾಗೆ. ನಮ್ಮ ದಿನನಿತ್ಯದ ಜೀವನ ಇವುಗಳ ಮೇಲೆಯೇ ಅವಲಂಬಿತವಾಗಿದೆ. ಹೌದು. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ಕೊನೆಯದಾಗಿ ಒಂದು ಯೋಚನೆ ಬರ್ತಿದೆ. ಏನು ಯೋಚನೆ ಅದು? ಭವಿಷ್ಯದಲ್ಲಿ ಈ ಸ್ಪೇಸ್ ಜಂಕ್ ಅನ್ನ ಸ್ವಚ್ಛಗೊಳಿಸಲು
ನಾವೇನಾದ್ರೂ ಆಕಾಶಕ್ಕೆ ಹೋಗುವ ಒಂದು ದೈತ್ಯ ಸ್ಪೇಸ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಕಂಡುಹಿಡಿಬೇಕಾಗುತ್ತಾ? ಓಹೋ, ಇದು ನಿಜಕ್ಕೂ ಅದ್ಭುತವಾದ ಕಲ್ಪನೆ. ಹೌದು. ಮುಂದೊಂದು ದಿನ ಯಾರಾದ್ರೂ ಅಂಥ ಒಂದು ಸ್ಪೇಸ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಕಂಡುಹಿಡಿಬೋದು. ಈ ಒಂದು ಅಚ್ಚರಿಯ ಚಿಂತನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ.